ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೊರಟಿದ್ದೆ ಶಾಪ್ ಕಡೆಗೆ. ಹೋಗ್ತಾ ದಾರಿಲಿ ನಮ್ಮ ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಟ್ಟು ಸೀದಾ ಬಂದು ಇಳಿದಿದ್ದೆ ಶಾಪ್ ಹತ್ರ ಇಳಿದ ಕೂಡಲೇ ತಿಂಡಿ ಮಾಡಿ ಶಾಪ್ ಓಪನ್ ಮಾಡಿ ನೀಟಾಗಿ ಎಲ್ಲ ಕಸ ಹೊಡೆದು ಪೂಜೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಕಸ್ಟಮರ್ ಒಬ್ಬರು ಬಂದರು, ಪೆನ್ ಡ್ರೈವ್ ಬೇಕು ಅಂತೇಳಿ ಪೆನ್ ಡ್ರೈವ್ ಅವ್ರಿಗೆ ಕೊಟ್ಟು ನೀಟಾಗಿ ಅವರಿಗೂ ಸಾಂಗ್ ಎಲ್ಲ ಹಾಕಿಕೊಟ್ಟೆ. ಆಮೇಲೆ ಒಂದು ಬಡ್ಸ್ ಬಂದಿತ್ತು, ಬಡ್ಸಿಂದು ವೈರ್ ಕಿತ್ತೋಗ್ಬಿಟ್ಟಿತ್ತು, ಅದನ್ನು ನೀಟಾಗಿ ಅವ್ರಿಗೆ ಹಾಕಿ ಕೊಟ್ಟೆ. ಆಮೇಲೆ ಒಂದು ಫೋನ್ ಬಂದಿತ್ತು, ಅದು ಚಾರ್ಜ್ ಆಗ್ತಿಲ್ಲ ಅಂದರು ಕಸ್ಟಮರು. ಅದನ್ನು ನೀಟಾಗಿ ಬಿಚ್ಚಿ ಚೆಕ್ ಮಾಡಿ ನೋಡಿದ್ರೆ ಅದು ವಾಟರ್ ಡ್ಯಾಮೇಜ್ ಇತ್ತು, ಕನೆಕ್ಟ್ರು ಡ್ಯಾಮೇಜ್ ಆಗಿತ್ತು. ಅದು ಎರಡು ಆ ಕನೆಕ್ಟ್ರುಗಳನ್ನು ರೀಪ್ಲೇಸ್ ಮಾಡಿ ಕೊಟ್ಟಾದಮೇಲೆ ನಮ್ಮಣ್ಣ ಲೀಸ್ಟ್ ಕಳಿಸು ಐಟಮ್ ತರ್ತೀನಿ ಅಂದಿದ್ದ, ಅದನ್ನು ಕಳಿಸಿದೆ. ಆಮೇಲೆ ನಮ್ಮ ಹುಡುಗ ಬಂದು ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡು ಹೋದ. ಅವನ ಗಾಡಿ ನೋಡಿದ್ರೆ ಈ ಥರ ಪ್ರಾಬ್ಲಮ್ ಕೊಡ್ತಿತ್ತು, ಆ ಗಾಡಿ ನೋಡಿದ್ರೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಊಟ ಮಾಡಿದೆ. ಅಷ್ಟರಲ್ಲಿ ಕಸ್ಟಮರ್ ಒಬ್ಬರು ಟ್ಯಾಕ್ಟ್ರಿ ಹತ್ತಿದೆ ಅಂತೇಳಿ ಈ ಫೋನ್ ತಂದುಕೊಟ್ರು. ಈ ಫೋನು ನೋಡಿದ್ರೆ ಫುಲ್ಲು ಬೆಂಡಾಗೋಗ್ಬಿಟ್ಟಿತ್ತು. ಬೆಂಡಾಗಿ ಅದು ಇನ್ನೇನಕ್ಕೂ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತು. ಇವರೇ ನೋಡ್ರಿ ನಮ್ಮ ನರಸಿಂಹರಾಜು ಅವರು. ಸೈಡ್ ಆ್ಯಂಗಲಿಂದ ನೋಡಿದ್ರೆ ಕರೆಕ್ಟಾಗಿ ನರಸಿಂಹರಾಜು ಬಳ್ಳಾಪುರ ಅವ್ರು ಕಂಡಂಗೆ ಕಾಣಿಸ್ತಾರೆ. ಕರೆಕ್ಟಾಗಿ ನೋಡ್ಕೊಳ್ರಿ. ತೆಗಿರಲ್ಲ, ನಿಮಗೆ ಗೊತ್ತಾಗಲ್ಲ. ಆಮೇಲೆ ನಮ್ಮ ಅಣ್ಣ ಕಳಿಸಿರೋ ಪಾರ್ಸಲು ಬಂತು, ಅದನ್ನೆಲ್ಲ ನೀಟಾಗಿ ತೆಗೆದು ಇಟ್ಟೆ. ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೆ ಮನೆಗೆ.